ಗುಡ್ ನೈಟಾ ರೀಲ್ಸ್ ಮಾಡೋಣ ಬನ್ನಿ ಅಂತ ಕರ್ಕೊಂಡ್ ಬಂದಿದ್ದೀನಿ. ಹಾಯ್, ಗುಡ್ ಈವ್ನಿಂಗ್ ಎಲ್ರಿಗೂ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ಎಲ್ಲಿದ್ದೀವಿ ಗೊತ್ತಾ? ಎಲ್ಲಿದ್ದೀವ್ರಿ ನಾವು? ಅಡಿಕೆ ತೋಟದಲ್ಲಿ. ಗೋಪಿಯವ್ರು ನೋಡಿ ಎಲ್ಲಿದ್ದಾರೆ ಅಂತ. ವೆಲ್ಕಮ್ ಬ್ಯಾಕ್ ಹೇಳಿ. ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್. ನನಗೆ ಇರುವೆ ಕಚ್ಬಿಟ್ಟೈತ್ ಕಾಲ್ಗೆ. ನನ್ ಕಷ್ಟ ನಾನು ಯಾರಿಗೆ ಹೇಳಿ? ಹೋಗಿ ನೀನ್ ಮಾತಾಡ್ಲಿ. ಬಿದ್ದೇ ಹೋಗ್ತಾ ಇದೀವಿ ನಿಜವಾಗ್ಲೂ. ಇಲ್ಲಿ ಏನ್ ಗೊತ್ತಾ ಫ್ರೆಂಡ್ಸ್, ಆಕ್ಚುಲಿ ತುಂಬಾ ಬೇಜಾರಾಗ್ತಿತ್ತು, ಬೋರ್ ಹೊಡಿತಿತ್ತು ಅನ್ಬಿಟ್ಟು ಗೋಪಿಯವರು ಊರಿಗೆ ಕರ್ಕೊ ಬಂದವ್ರೆ. ನನ್ನ ಮಗಳು ಬೇರೆ ಇಲ್ವಲ್ಲ, ಆಲ್ರೆಡಿ ಹೇಳಿದ್ದೀನಲ್ಲ. ಇವತ್ತು ಕರ್ಕೊ ಬರ್ತೀನಿ ಅಂದ ನನ್ನ ತಮ್ಮ ಲೇಟ್ ಆಯ್ತು ಅಂತ ಕರ್ಕೊ ಬರಲ್ಲ ಅನ್ಬಿಟ್ಟ. ಅದಕ್ಕೆ ನಾವು ಅಡಿಕೆ ತೋಟಕ್ಕೆ ಬಂದಿದ್ದೀವಿ. ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೋಗೋಣ ಅಂತ. ಚೆನ್ನಾಗಿರುತ್ತೆ ಅಲ್ವಾ ನೇಚರಲ್ಲಿ ಕಾಲ ಕಳಿಯೋಕ್ಕೆ, ಅದಕ್ಕೆ ಬಂದಿದ್ದೀವಿ. ನೋಡಿ ಫ್ರೆಂಡ್ಸ್, ಅಲ್ಲಿಂದ ಇಲ್ಲಿಗೆ ಬರಕ್ಕೆ ಸಾಹಸ ಮಾಡಿದೀನಿ. ಬೇಕಾದ್ರೆ ನೋಡಿ, ದೊಡ್ಡ ಗುಂಡಿ ಐತೆ. ಈಗ ನಾನು ನಮ್ಮ ರೈತರುಗಳ ಹತ್ರ ಒಂದು ಪ್ರಶ್ನೆ ಕೇಳ್ತೀನಿ. ಒಂದ್ಸಲ ಅಡಿಕೆ ಗಿಡನ ನೆಟ್ರೆ ಅದು ಫಲ ಕೊಡಕ್ಕೆ ಎಷ್ಟು ವರ್ಷ ಹಿಡಿಯುತ್ತೆ? ಸುಮಾರು ಜನ ಅಡಿಕೆ ಎಲ್ಲ ಬೆಳೀತಾ ಇರ್ತಿರಲ್ಲ, ನಿಮ್ಗೆ ಗೊತ್ತಿರುತ್ತೆ. ಒಂದ್ಸಲ ಗಿಡ ನೆಟ್ಟಾದ್ಮೇಲೆ ಎಷ್ಟು ವರ್ಷಕ್ಕೆ ಫಲ ಕೊಡುತ್ತೆ ಒಂದು. ಅದ್ರ ಜೊತೆಗೆ ತೆಂಗಿನ ಸಸಿ ಒಂದ್ಸಲ ನೆಟ್ರೆ ಎಷ್ಟು ವರ್ಷ ಆದ್ಮೇಲೆ ಅದು ಎಳ್ನೀರು ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ ಅಥವಾ ತೆಂಗಿನಕಾಯಿ ಕೊಡಕ್ಕೆ ಸ್ಟಾರ್ಟ್ ಮಾಡುತ್ತೆ? ದಯವಿಟ್ಟು ನಿಮ್ಗೆ ಗೊತ್ತಿದ್ರೆ ಹೇಳಿ. ಆಮೇಲೆ ಅಡಿಕೆನ ಮತ್ತೆ ತೆಂಗಿನ ಗಿಡನ ಫಾಸ್ಟಾಗಿ ಬೆಳೆಸ್ಬೇಕು ಅಂತಂದ್ರೆ ಯಾವ ತರ ಬೇಸಾಯ ಮಾಡಬೇಕು ಅನ್ನೋದನ್ನ ಕೂಡ ಒಂಚೂರು ದಯವಿಟ್ಟು ಹೇಳಿದ್ರೆ ನಮಗೂ ಕೂಡ ಅನುಕೂಲ ಆಗುತ್ತೆ. ಒಬ್ಬೊಬ್ರು ಒಂಥರ ಹೇಳ್ತಾ ಇರ್ತಾರೆ. ಸೊ ಇಲ್ಲಿ ತುಂಬಾ ಜನ ಒಬ್ರಿಗಿಂತ ಒಬ್ರು ಎಕ್ಸ್ಪೀರಿಯನ್ಸ್ ಪರ್ಸನ್ಸ್ಗಳು ಸಿಗ್ತಾರೆ. ನಮ್ಮ ಕರ್ನಾಟಕದವರು ಅಂತಂದ್ರೆ ತಮಾಷೆನಾ? ದಯವಿಟ್ಟು ನಿಮ್ಗೆ ಗೊತ್ತಿರ ಒಂಚೂರು ಹೇಳಿ. ಬೇಗ ಬೆಳವಣಿಗೆ ಆಗ್ಬೇಕು ಅಂತಂದ್ರೆ ಏನ್ ಮಾಡ್ಬೇಕು ಅನ್ನೋದನ್ನ ಒಂಚೂರು ಹೇಳಿ. ನೀವೇನ್ ಹೇಳಿದ್ರು ಗೋಪಿಯವ್ರು ಮಾಡಕ್ ರೆಡಿ ಇದ್ದಾರೆ. ದಯವಿಟ್ಟು ಹೇಳ್ರಪ್ಪ. ಹಂಗೆ ಒಂಚೂರು ಅಡಿಕೆ ಗಿಡ ತೋರಿಸ್ತೀನಿ ರೀ. ಅಲ್ಲಿ ಗೋಪಿಯವ್ರ ಅಣ್ಣ ಬತ್ತವ್ರೆ. ಆಕ್ಚುಲಿ ಏನ್ ಗೊತ್ತಾ, ನಾವ್ ಇವಾಗ ಬರ್ತಾ ಇರ್ಲಿಲ್ಲ. ನಾನೇ ಅವ್ರನ್ನ ಕರ್ಕೊಬಂದಿದ್ದು. ಯಾಕೆ ಹೇಳಿ? ರೀಲ್ಸ್ ಮಾಡೋಣ ಬನ್ನಿ ಅಂತ ಕರ್ಕೊಬಂದಿದ್ದೀನಿ. ಇವ್ರು ಏನ್ ಕುತ್ಕೊಂಡು ಫೋನ್ ನೋಡ್ಕೊಂಡು ಕೂತಿದ್ರು, ನಾನೇ ಕರ್ಕೊಂಬಂದಿರೋದು. ಬನ್ರಿ ಅಡಿಕೆ ಗಿಡ. ಯಾಕೆ ಹೇಳಿ? ನೀವು ವಿಡಿಯೋ ನೋಡ್ಬೇಕಾದ್ರೆ ಒಂದ್ ಲೈಕ್ ಮಾಡಿ, ಒಂದ್ ಕಮೆಂಟ್ ಮಾಡಿ, ಒಂದ್ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಕ್ ನಿಮ್ಗೆ ಏನ್ ಕಷ್ಟ ಅಂತ ನಂಗೆ ಗೊತ್ತಾಗ್ತಿಲ್ಲ. ಇನ್ನು 3K ಸಬ್ಸ್ಕ್ರೈಬರ್ಸ್ ಅಲ್ಲೇ ಕೂರ್ಸಿದ್ದಾರೆ ಇನ್ನು. ಆಮೇಲೆ ಬೇರೆ ಯೂಟ್ಯೂಬಲ್ಲಿ ಅರ್ನಿಂಗ್ಸ್ ಎಷ್ಟು ಅಂತ ಕೇಳ್ತೀರಾ. ನಿಜವಾಗ್ಲೂ ₹1 ಬರ್ತಿಲ್ಲ. ಜಸ್ಟ್ ನಿಮ್ಗೋಸ್ಕರ, ನಿಮ್ಗೆ ಎಂಟರ್ಟೈನ್ಮೆಂಟ್ ಕೊಡೋಣ ಅಂದ್ಬಿಟ್ಟು ನಾನು ವಿಡಿಯೋಸ್ ಮಾಡ್ತಾ ಇರೋದು. ಒಂದ್ ಸ್ವಲ್ಪ ಸಬ್ಸ್ಕ್ರೈಬ್ ಮಾಡಿ, ಸಬ್ಸ್ಕ್ರೈಬರ್ಸ್ ಜಾಸ್ತಿ ಮಾಡಿಸಿ. ಇಲ್ಲಿ ಬೇರೆ ಇರ್ಬೇಕಷ್ಟೈತೆ. ನಿಜ ಇರ್ಬೇಕಷ್ಟೈತೆ. ಆ ಕಡೆ ಹೋಗ್ತೀನಿ. ಟೈಮ್ ಆಗೋಯ್ತು. ಸ್ವಲ್ಪ ವಿಡಿಯೋಸ್ ಎಲ್ಲ ಮಾಡಿ ಮನೆ ಕಡೆ ಟೈಮ್ ಆಗೋಯ್ತು ಅಂತ ಕರ್ಕೊಂಡೋಯ್ತವ್ರೆ. ಆಲ್ರೆಡಿ ಸಂಜೆ ಎಷ್ಟು ಗಂಟೆ ರೀ ಟೈಮು? 9:15. ಟೈಮ್ 5:15 6 ಗಂಟೆನ ಅಷ್ಟೇ ಆಗಿರೋದು. ಕರ್ಕೊಂಡೋಯ್ತವ್ರೆ ಹೆಣ್ಮಕ್ಳು ಮುಸ್ಸಂಜೆ ಹಂಗೆ ಹಿಂಗೆ ಅಂದ್ಕೊಂಡು. ಇನ್ನೇನು ಗೊತ್ತಲ್ಲ ಹೆಣ್ಮಕ್ಳದು, ಹೊಂಟ್ಬಿಡ್ಬೇಕು ಗಂಡ ಹೇಳಿದ ತಕ್ಷಣ. ಸೊ ನಾನು ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಸೊ ಗೈಸ್, ನಾನು ಇಲ್ಲಿಗೆ ಈ ವಿಡಿಯೋ ಎಂಡ್ ಮಾಡ್ತಾ ಇದ್ದೀನಿ. ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಗೊತ್ತಲ್ಲ ನಿಮಗೆ, ಲೈಕು, ಶೇರು, ಕಮೆಂಟು, ಸಬ್ಸ್ಕ್ರೈಬು ಎಲ್ಲ ಮಾಡ್ಬಿಡಿ ರೀ. ನೀವು ಹೇಳ್ರಿ, ನನ್ಗೆ ಅಣ್ಣನ ಕೈಲಿ ಹೇಳಿಸ್ತೀನಿ ಇವತ್ತು. ಓಕೆ, ವಿಡಿಯೋ ನೋಡುವಂತಹ ಪ್ರತಿಯೊಬ್ಬರು ಕೂಡ ಇವತ್ತು ಒಳ್ಳೆ ಅದೃಷ್ಟ ಬರಲಿ ಅಂತ ಕೇಳಕ್ಕೆ ಇಷ್ಟಪಡ್ತೀನಿ. ಆ್ಯಂಡ್ ನೀವು ಮಾಡ್ಬೇಕಾಗಿರೋದು ಇಷ್ಟೇ, ಒಂದು ಸಬ್ಸ್ಕ್ರೈಬ್ ಮಾಡಿಬಿಟ್ರೆ ಭಾಳ ಖುಷಿ ಆಗುತ್ತೆ. ಕೆಲವೊಬ್ರು ಕೇಳ್ತಾರೆ, ನೀನೇನು ಸಬ್ಸ್ಕ್ರೈಬ್ ಮಾಡ್ರೆ ನನಗೇನು ಸಿಗುತ್ತೆ ಅಂತ. ಅಣ್ಣ ಏನೂ ಸಿಗಲ್ಲ ಅಣ್ಣ, ನಾನೇ ನಿನ್ಗೆ ಆರ್ಡ್ರ್ ಮಾಡ್ತಾ ಇದ್ದೀನಿ ಅಣ್ಣ. ಏನೋ ಒಂದು ಸಬ್ಸ್ಕ್ರೈಬ್ ಮಾಡಿದ್ರೆ ಎಲ್ಲ ಒಂಚೂರು ಯಾವಾಗಾದ್ರೂ ಒಂದು ಒಳ್ಳೆ ಮೆಸೇಜ್ ಇರೋವಂಥ ವಿಡಿಯೋ ಮಾಡಿದಾಗ ನೀವು ಲೈಕ್ ಮಾಡ್ಬೋದು. ಆ್ಯಂಡ್ ಎಂಟರ್ಟೈನ್ಮೆಂಟ್ ಇರೋ ವಿಡಿಯೋ ಮಾಡಿದಾಗ ಖುಷಿ ಪಡ್ಬೋದು. ಸೊ ಸಬ್ಸ್ಕ್ರೈಬ್ ಮಾಡೋದು ಬಿಡೋದು ನಿಮಗೆ ಬಿಟ್ಟಿದ್ದು, ಕೇಳೋದು ನಮ್ಮ ಧರ್ಮ. ಬಾಯ್, ಲವ್ ಯು ಆಲ್. ಗುಡ್ ನೈಟ್. ಬಾಯ್. ಗುಡ್ ನೈಟಾ? ವೆರಿ ಗುಡ್ ಮಾರ್ನಿಂಗ್. ಹಾಯ್, ಇವಾಗ ನೋಡ್ತಾ ಇದ್ದೀರಾ? ಗುಡ್ ಆಫ್ಟರ್ನೂನ್. ಕಾಫಿ ಕುಡ್ಕೊಂಡು ನೋಡ್ತಾ ಇದ್ದೀರಾ? ವೆರಿ ಗುಡ್ ಈವ್ನಿಂಗ್. ಬಾಯ್ ಬಾಯ್.